Okay, let's go. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇದೇನಪ್ಪ ಅಂದರೆ ಕ್ಯಾಮ್ರಾ ಸ್ಕ್ಯಾನಿಂಗು. ಸೊ ನೀವು ನೋಡ್ಬೋದು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು 1020 ಫೀಟ್ವರೆಗೂ ಬೋರ್ವೆಲ್ ಕೊರೆಸಿದ್ದು, 80 ಫೀಟ್ ಕೇಸಿಂಗ್ ಹೋಗಿತ್ತು. ಸೊ ಎಲ್ಲರೂ ನೀರು ಬರುತ್ತೆ, ಮೋಟ್ರ್ ಬಿಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಂಬಿಕೆ ಇಲ್ಲದಲ್ಲೇ ನಾನು ಓಕೆ ಕ್ಯಾಮ್ರಾ ಬಿಟ್ಟು ನೋಡೋಣ, ಸ್ಕ್ಯಾನಿಂಗ್ ಮಾಡಿಸೋಣ ಯಾವ ಥರ ಇದೆ ಒಳಗಡೆ ಅಂತ ಚೆಕ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು, ಇದು ಕೇಸಿಂಗ್ ಒಳಗಡೆ ಕ್ಯಾಮ್ರಾ ಮೂವ್ ಆಗ್ತಾ ಇರೋದು. ಸೊ ನಮಗೆ ಸಿಕ್ಕಿದ್ದು ಅಪ್ ಟು 80 ಫೀಟ್ವರೆಗೂ ನಾವು ಕೇಸಿಂಗ್ ಹಾಕ್ಸಿದ್ದು. ಸೊ ಬಿಫೋರ್ ಕೇಸಿಂಗ್ಗೆ ನನಗೆ ಒಂದು ಸ್ವಲ್ಪ ನೀರು ಸಿಕ್ಕಿತ್ತು, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನೀರು ಸಿಕ್ಕಿತ್ತು. ಬಟ್ ಆಮೇಲೆ ಕೇಸಿಂಗ್ ಹಾಕಾದ್ಮೇಲೆ ಅದು ಕ್ಲೋಸ್ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಕೇಸಿಂಗ್ ಎಂಡ್ ಆಗ್ತಾಯಿದೆ. ದ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ನೀವು ಹಿಡಿದಿರೋದು ಮತ್ತು ಅದರ ಕೆಳಗಡೆ ಕಲ್ಲು ಅನ್ನೋದು ಕಾಣ್ತಾ ಇದೆ. ಸೊ ಇದಕ್ಕೆ 80 ಫೀಟ್ವರೆಗೂ ಕೇಸಿಂಗ್ ಹಾಕಿದ್ದು. ಸೊ ಇಲ್ಲಿಂದ ಮೂವ್ ಆಗೋದೇನಿದೆ ಕಲ್ಲೊಳಗಡೆ ಮೂವ್ ಆಗ್ತಾಯಿದೆ. ಇದು ನಮಗೆ ಕಂಟಿನ್ಯೂಸ್ ಕಲ್ಲೇ ಸಿಕ್ಕಿತ್ತು, ಲೈಕ್ ವೈಟ್ ಕಲ್ಲು, ಬ್ಲ್ಯಾಕ್ ಕಲ್ಲು, ವೈಟ್ ಕಲ್ಲು, ಬ್ಲ್ಯಾಕ್ ಕಲ್ಲು, ಆ ಥರ ಚೇಂಜಸ್ ಆಗ್ತಾನೇ ಇತ್ತು. ಬಟ್ ಈ ಎಡ್ಜಲ್ಲಿ ನೋಡ್ಬೋದು ನೀವು, ನನಗೆ 65 ಫೀಟಲ್ಲಿ ಏನು ನೀರು ಸಿಕ್ಕಿತ್ತೋ ಅದು ನೀರು ಜೋರಾಗೆ ಬರ್ತಾಯಿತ್ತು. ಕೇಸಿಂಗ್ ಹಾಕಾದ್ಮೇಲೆ ಅದು ಕಂಪ್ಲೀಟ್ ನೀರು ಸ್ಟಾಪ್ ಆಯಿತು. ಇವಾಗ ನೀವು ಕ್ಯಾಮ್ರಾದಲ್ಲೂ ನೋಡ್ಬೋದು, ಆ ಕನೆಕ್ಟಿವಿಟಿ ಏನಿದೆ ಕೇಸಿಂಗ್ ಟು ಕಲ್ಲು, ಅಲ್ಲಿ ಯಾವುದೇ ರೀತಿಯ ಈವನ್ ಒಂದು ಡ್ರಾಪು ಕೂಡ ನೀರು ಬರ್ತಾ ಇಲ್ಲ. ಸೊ ಅದಾದಮೇಲೆ ನನಗೆ ಒಂದು ಖಾಲಿ ಗ್ಯಾಪ್ ಏನಂದರೆ, ಕೊರಿಬೇಕಾದ್ರೆ ಬೋರ್ವೆಲ್ ಡ್ರಿಲ್ ಮಾಡಬೇಕಾದ್ರೆ ಸಡನ್ನಾಗಿ ಅದು ಫಾಸ್ಟಾಗಿ ಅದು ಮೂವ್ ಆಗುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿದಾಗ ಅದೇ ಅವ್ರು ಏನು ಹೇಳ್ತಾ ಇದ್ದಾರೆ ಬೋರ್ವೆಲ್ ಡ್ರಿಲ್ಲಿಂಗ್ ಅವರು ಅಂದರೆ, ಖಾಲಿ ಗ್ಯಾಪ್ ಸಿಗ್ತಾಯಿದೆ, ಅಲ್ಲಿ ನೀರು ಬರಬೇಕಾಗಿತ್ತು, ನೀರು ಬಂದಿಲ್ಲ ಅಂತ ಹೇಳಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಇದು ಕಂಟಿನ್ಯೂಸ್ ಆಗಿ ನಿಮಗೆ ಆ ಬ್ಲ್ಯಾಕ್ ಕಲ್ಲು ಮತ್ತು ವೈಟ್ ಕಲ್ಲು ಅದೇ ಥರ ಕಾಣ್ತಾ ಹೋಗುತ್ತೆ. ಬಟ್ ಯಾವುದೇ ರೀತಿಯ ವಾಟರ್ ಫ್ಲೋ ಆಗಲಿ, ವಾಟರ್ ಡ್ರಾಪ್ಲೆಟ್ ಬೀಳೋದಾಗಲಿ ಏನೂ ಸಿಗ್ತಾ ಇಲ್ಲ, ಬರೀ ಡ್ರೈ ಇದೆ. ಬಟ್ ಅದು ಜಸ್ಟ್ ಎವಾಪ್ರೇಷನ್ ನೋಡ್ಬೋದು. ಇದೇ ಖಾಲಿ ಗ್ಯಾಪ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಹೋಲು ಹೋಗ್ತಾ ಸಣ್ಣದಾಗಿದೆ, ಅಷ್ಟಗಲ ಮಾತ್ರ ಹೋಲು ದೊಡ್ಡದಾಗಿ ಕಾಣ್ತಾ ಐತೆ. ಸೊ ಇದನ್ನೇ ಅವರು ಖಾಲಿ ಗ್ಯಾಪ್ ಅಂತ ಏನಂತ ಹೇಳಿದ್ರು, ಇಷ್ಟೇ, ಈ ಖಾಲಿ ಗ್ಯಾಪ್ ಕಾಣ್ತಾ ಐತೆ. ಇಲ್ಲಿ ಕೂಡ ಯಾವುದೇ ನೀರು ನಮಗೆ ಸಿಗ್ತಾ ಇಲ್ಲ. ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಿದ್ದಂಗೆ, ಸೊ ನೀವು ನೋಡ್ತಾ ಇರ್ಬೋದು ಆ ಸೈಡ್ ವಾಲ್ಸಲ್ಲಿ ಸ್ಲೋ ಆಗಿ ವಾಟರ್ ಫ್ಲೋ ಆಗೋದು ಗೊತ್ತಾಗ್ತಾ ಐತೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಓಕೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ವಾಟ್ರ್ ಬರ್ತೈತೆ, ಬಟ್ ಜಾಸ್ತಿ ಬರ್ತಾ ಇಲ್ಲ ಅದು. ಹಂಗಾಗಿ ಅದು ವಾಲ್ ಅದೇನು ನೋಡ್ತಾ ಇರ್ಬೋದು, ಆ ವಾಲಿಂದ ನೀರು ಏನು ಫ್ಲೋ ಆಗ್ತಾ ಬರ್ತೈತೆ ಅದು ಕಂಪ್ಲೀಟಾಗಿ ಫಿಲ್ ಆಗ್ತೈತೆ. ಸೊ 360 ಫೀಟಲ್ಲಿ ನಿಮಗೆ ಖಾಲಿ ಗ್ಯಾಪ್ ಸಿಕ್ತು. ಅದಾದಮೇಲೆ ಇದು ಆಲ್ಮೋಸ್ಟ್ 420 ಫೀಟ್ ಅಂತಲೇ ಕೌಂಟ್ ಮಾಡ್ಕೋಬೋದು. ಅಪ್ ಟು 420 ಫೀಟ್ವರೆಗೂ ನೀರು ತುಂಬಿದೆ. ಸೊ 1020 ಅಡಿ ಕೊರೆದಿದ್ದು, ಸೊ 420 ಫೀಟ್ವರೆಗೂ ನೀರು ಕಂಪ್ಲೀಟ್ ತುಂಬಿದೆ. ಸೊ ಇವಾಗ ಏನು ಕ್ಯಾಮ್ರಾ ಮೂವ್ ಆಗ್ತಾ ಇದೆ, ಇದು ಕಂಪ್ಲೀಟ್ ವಾಟರಲ್ಲಿ ಕ್ಯಾಮ್ರಾ ಮೂವ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಏನಾಗ್ತೈತೆ ಅಂದರೆ ಕಂಪ್ಲೀಟ್ ಕ್ಯಾಮ್ರಾ ವಾಟರಲ್ಲೇ ಮೂವ್ ಆಗ್ತೈತೆ. ಸೊ ಇಲ್ಲೂ ಅವರು ಟ್ರೈ ಮಾಡಿದ್ರು ಯಾವುದಾರ ಮತ್ತೇನಾದರೂ ಖಾಲಿ ಗ್ಯಾಪ್ ಸಿಕ್ಕಿದೆಯಾ, ಅದರಲ್ಲಿ ಏನಾದರೂ ನೀರು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇತ್ತು. ಬಟ್ ಯಾವುದೇ ರೀತಿಯ ಒಂದು ಸಣ್ಣ ಖಾಲಿ ಗ್ಯಾಪು ಕೂಡ ನಮಗೆ ಇಲ್ಲಿ ಕಾಣಕ್ಕೆ ಸಿಗಲ್ಲ. ಇವನ್ ನಾವು ಕೊರಿಬೇಕಾದ್ರೂ ಅದನ್ನೇ ಅಬ್ಸರ್ವ್ ಮಾಡಿದ್ದು. ಸೊ ಫಸ್ಟ್ ಏನು 360 ಫೀಟಲ್ಲಿ ಖಾಲಿ ಗ್ಯಾಪ್ ಸಿಕ್ತು, ಅದಾದಮೇಲೆ ಯಾವುದೇ ರೀತಿಯ ಆ ಮೂಮೆಂಟ್ಸ್ ಆಗಲಿ ಏನೂ ಸಿಕ್ಕಿರಲಿಲ್ಲ. ಬಟ್ ಕಲ್ಲು ಮಾತ್ರ ಬ್ಲ್ಯಾಕ್ ಕಲ್ಲು, ವೈಟ್ ಕಲ್ಲು ಈ ಥರ ಕಲ್ಲು ಸಿಗ್ತಾನೆ ಇರ್ತಾಯಿತ್ತು ಕಂಟಿನ್ಯೂಸ್. ಎವ್ರಿ 20 ಫೀಟ್ಸ್ ಅಥವಾ ಎವ್ರಿ 50 ಫೀಟ್ಸ್ಗೆ ಅದು ಏನಾಗ್ತಾಯಿತ್ತು ಕಂಪ್ಲೀಟಾಗಿ ಚೇಂಜ್ ಆಗ್ತಾನೆ ಹೋಗ್ತಾಯಿತ್ತು. ಸೊ ಅವರೆಲ್ಲ ಹೇಳ್ತಾಯಿದ್ರು ನೀರು ಬರುತ್ತೆ ಅಂತ. ಬಟ್ ನಮಗೆ ಮತ್ತೆ ಯಾವುದೇ ನೀರು ಇನ್ಕ್ರೀಸ್ ಆಗಲಿ ಅದು ಆ ಥರ ಏನೂ ಆಗಲಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟು ವಾಟ್ರ್ ಒಳಗಡೆ ಮೂವ್ ಆಗ್ತಾಯಿದೆ. ನಾನು ಈ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸಿದ್ದು ಬೋರ್ವೆಲ್ ಕೊರೆದು ಬೋರ್ವೆಲ್ ಡ್ರಿಲ್ ಮಾಡಿ 8 ಡೇಸ್ ನಂತರ. 8 ಡೇಸ್ ಒಳಗಡೆ ನಮಗೆ ಅಪ್ ಟು 480 ಫೀಟ್ವರೆಗೂ ನೀರು ತುಂಬಿದೆ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಓಕೆ 480 ಫೀಟ್ವರೆಗೂ ಕಂಪ್ಲೀಟ್ ನೀರು ತುಂಬಿದ್ರಿಂದ ಮನೆ ಕಟ್ಟೋಕ್ಕೆ ಅಥವಾ ಮನೆ ಕೆಲಸಕ್ಕೆ ಇದು ಕಂಪ್ಲೀಟ್ ಯೂಸ್ ಆಗುತ್ತೆ. ಯಾಕೆಂದರೆ ಪರ್ ಫೀಟ್ ಡಯಾ ಕ್ಯಾಲ್ಕುಲೇಟ್ ಮಾಡಿದಾಗ ಅರೌಂಡ್ 4 ಲೀಟರ್ ಆಫ್ ವಾಟ್ರು ಫಿಲ್ ಆಗಿರುತ್ತೆ. ಸೊ ನೀವು ಅಪ್ ಟು ಒಂದು 600 ಫೀಟ್ವರೆಗೂ ಕ್ಯಾಲ್ಕುಲೇಟ್ ಮಾಡಿದಾಗ ಮಿನಿಮಮ್ 300 to 400 ಲೀಟರ್ಸ್ ಆಫ್ ವಾಟರ್ ನಿಮಗೆ ಸಿಗುತ್ತೆ. ಸೊ ಅದರಿಂದ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಗೆ 1020 ಫೀಟ್ ಅಂತ ಕಂಪ್ಲೀಟ್
ಮೋಟ್ರ್ ಬಿಡಬೇಕಾಗುತ್ತೆ. ಕಂಪ್ಲೀಟ್ ಮೋಟ್ರ್ ಬಿಡಬೇಕು ಅಂದರೆ ಮಿನಿಮಮ್ ನನಗೆ 90 to 1 lakh ಅಮೌಂಟು ಖರ್ಚಾಗುತ್ತೆ. ಬಟ್ ನಾಟ್ ಶ್ಯೂರ್ ಅದು ಮತ್ತೆ ಒಂದು ಸರಿ ನೀರನ್ನ ಕಂಪ್ಲೀಟ್ ಖಾಲಿ ಮಾಡಿದ್ರೆ ಮತ್ತೆ ಎಷ್ಟು ದಿನ ಆಗುತ್ತೆ ಅದು ತುಂಬ್ಕೊಳ್ಳೋಕ್ಕೆ ಅನ್ನೋದನ್ನು ಕೂಡ ಡೌಟಲ್ಲಿದ್ದೀವಿ. ಸೊ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು 360 ಫೀಟಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವಾಟ್ರ್ ಬರ್ತಾಯಿತ್ತು. ಅದರಿಂದ ಎಷ್ಟು ಬೇಗ ತುಂಬ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಕೂಡ ನಮ್ಮ ಹತ್ರ ಇರಲಿಲ್ಲ. ಸೊ ಇದು ಕಂಪ್ಲೀಟ್ ವಾಟ್ರಲ್ಲೇ ಹೋಗ್ತಾ ಇದೆ. ಬಟ್ ನಮಗೆ 365 ಫೀಟಲ್ಲಿ ಏನು ಸಿಕ್ಕಿತ್ತು ವಾಟ್ರ್ ಅದು ಕಂಪ್ಲೀಟ್ ನಿಲ್. ಸೊ ನೀವು ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಚೇಂಜ್ ಆಗ್ತಾಯಿತ್ತು ಕಂಟಿನ್ಯೂಸ್. ಒಂದ್ಸರಿ ರೆಡ್ ಕಲ್ಲು ಕೂಡ ಕಾಣ್ತಾ ಇತ್ತು. ಸೊ ಆ ಥರ ಕಲ್ಲು ಕಂಟಿನ್ಯೂಸ್ ಆಗಿ ಚೇಂಜ್ ಆಯ್ತಾ ಕಂಪ್ಲೀಟಾಗಿ. ಬಟ್ ಕೊರಿಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ಈ ಥರ ಕಲ್ಲು ಚೇಂಜಸ್ ಆಗ್ತಾಯಿದ್ರೆ ಪ್ರತಿಯೊಂದು ಕಲ್ಲು ಚೇಂಜ್ ಆದಾಗೂ ಓಕೆ ನೆಕ್ಸ್ಟ್ ನಿಮಗೇನೋ ಸಿಗುತ್ತೆ ವಾಟ್ರು, ಆ ಥರ ನಮಗೆ ಆಸೆ ಹುಡ್ಸೋರು. ಬಟ್ ಯಾವುದೇ ರೀತಿಯ ವಾಟ್ರ್ ನಮಗೆ ಸಿಕ್ಕಲಿಲ್ಲ. ಬಟ್ ಅದೇನು ಸ್ಮಾಲ್ ವಾಟ್ರ್ ಬರ್ತಾಯಿತ್ತೋ ಅದಷ್ಟೇ ಕಂಪ್ಲೀಟಾಗಿ ಫಿಲ್ ಆಗಿದೆ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಮೋಟ್ರ್ ನೋಡಿರ್ಬೋದು, ಕಂಪ್ಲೀಟ್ ಡೆಡ್ ಎಂಡ್. ಸೊ ಇದು 1020 ಫೀಟು. ಬಟ್ ನಾವು ಕ್ಯಾಮ್ರಾ ಬಿಡೋಕ್ಕಾಗಿದ್ದು ಆಲ್ಮೋಸ್ಟ್ 1012 ಫೀಟ್ಗೆ. ಸೊ ರಿಮೈನಿಂಗ್ ಫೀಟ್ ಏನಿದೆ ಅದು ಕಂಪ್ಲೀಟ್ ಮುಚ್ಚೋಗಿತ್ತು. ಸೊ ಇದಿಷ್ಟು ಕಂಪ್ಲೀಟ್ ಡಿಸ್ಟೆನ್ಸು. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವ್ದಾರು ಸೆಕೆಂಡ್ ಹ್ಯಾಂಡು 700 ಫೀಟ್ಗೆ ಮೋಟ್ರ್ ಇದ್ದರೆ ಪಿಂಗ್ ಮಾಡಿ. ಯಾಕೆಂದರೆ ನಾನು ಹೊಸ್ದಾಗಿ ಇನ್ಸ್ಟಾಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ.